ಹಲೋ ಫ್ರೆಂಡ್ಸ್, ನಾನು ಬಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ನಿನ್ನೆ ಅಗ್ನಿವೀರ್ ರಿಸಲ್ಟ್ದು ಎಲ್ಲ ಎ ಆರೋದು ವುಮನ್ಸ್ದು ಮೇಲ್ಸ್ದು ಎರಡೂ ರಿಸಲ್ಟ್ ಬಿಟ್ಟಾರ. ಸೊ ಭಾಳ ಖುಷಿ ಐತಿ. ಭಾಳ ಜನ ಮೆಸೇಜ್ ಹಾಕಿದ್ರಿ, ಎಲ್ಲಷ್ಟು ಯಾರ್ಯಾರು ಕ್ಲಾಸ್ ನೋಡ್ತಿರಲ್ಲ, ಯಾರ್ಯಾರು ನಮಗೆ ಹೆಲ್ಪ್ ಮಾಡಿದಾರಲ್ಲ ಅಂತ ಭಾಳ ಜನ ಮೆಸೇಜ್ ಹಾಕ್ತಿದ್ರು. ಅಂದ್ರೆ ಸರ್ ನಿಮ್ಮಿಂದ ಭಾಳ ಹೆಲ್ಪ್ ಆಗೈತಿ ಹಿಂಗೆ ಅಂತ. ಸೊ ಯಾರ್ಯಾರು ಕ್ಲಾಸ್ ಮಾಡಿರಿ ಸರ್ ಆನ್ಲೈನು ನಮಗೆ ಯೂಸ್ ಆಗುತ್ತೆ ಅಂತೇಳಿ ಯಾರ್ಯಾರು ಹೇಳಿದ್ರಲ್ಲ ಅವ್ರು ಎಲ್ಲರದ್ದು ರಿಸಲ್ಟ್ ಆಗಿತ್ತು. ಸೊ ನಾನು ಭಾಳ ಕ್ಲಾಸ್ ಮಾಡಿಲ್ಲ ನೋಡ್ರಿ, ಬೇಕಾದ್ರೆ ಭಾಳ ಜಾಸ್ತಿ ಕ್ಲಾಸಸ್ ಇಲ್ಲ, ಆದರೆ ಕೆಲವು ಕ್ಲಾಸ್ಗಳಲ್ಲಿ ಇವುಗಳನ್ನು ನೋಡಿಕೊಂಡು ಎಕ್ಸಾಮ್ ನಡೆದಂತಹ ಅವುಗಳನ್ನು ಶಿಫ್ಟ್ಗಳನ್ನು ಅನಲೈಸಿಸ್ ಮಾಡಿದ್ದು ವಿದ್ಯಾರ್ಥಿಗಳಿಗೆ ಭಾಳ ಹೆಲ್ಪ್ ಆಗೈತಿ. ಸೊ ಅವರೆಲ್ಲರೂ ಏನು ಮಾಡ್ಯಾರ, ಇವತ್ತು 100% ರಿಸಲ್ಟ್ ಮಾಡ್ಯಾರ. ಸೊ ಅಂದ್ರೆ ಸಕ್ಸಸ್ಫುಲಿ ಕಂಪ್ಲೀಟ್ ಆಗೈತೆ ನಮ್ಮದು ಆನ್ಲೈನ್ ಕ್ಲಾಸಸ್. ಯಾವುದು ಅಗ್ನಿವೀರ್ ಸಂಬಂಧಪಟ್ಟಂತೆ ಕ್ಲಾಸ್ ಮಾಡ್ತಾಯಿದ್ದೀವಿ. ಅದೇ ರೀತಿ ನಿನ್ನೆ ಭಾಳ ಜನ ಕಾಲ್ ಮಾಡ್ತಾಯಿದ್ರಿ. ಸ್ವಲ್ಪ ಜನ ರಿಸೀವ್ ಮಾಡಿಲ್ಲ, ಸ್ವಲ್ಪ ಜನ ರಿಸೀವ್ ಮಾಡಿದ್ದೀನಿ. ಆದರೂ ಅವ್ರು ಏನು ಮಾಡ್ಯಾರ, ನೀವು ರಿಸೀವ್ ಮಾಡೋಂಗಿಲ್ಲ ಬಾ ಅಂತೇಳಿ ಮೆಸೇಜ್ ಹಾಕ್ಯಾರ. ಸರ್ ನಂದು ಪಾಸ್ ಆಗೈತೆ ಸರ್, ಸ್ಕ್ರೀನ್ಶಾಟ್ ಜೊತೆಗೆ ಕಳಿಸ್ಯಾರ. ಸೊ ಭಾಳ ಖುಷಿ ಅದ. ಅದೇ ರೀತಿ ಭಾಳ ಜನ ಏನು ಮಾಡ್ತಾಯಿದ್ರಿ ಅಂತಂದ್ರೆ SSC JD ಸರ್ ಬೇಗ ಆನ್ಲೈನ್ ಕ್ಲಾಸ್ ಮಾಡಿರಿ ಅಂತಿದ್ರು. ಸೊ ಅದನ್ನು ಕೂಡ ಇವತ್ತು ಅಪ್ಲೋಡ್ ಮಾಡ್ತೀನಿ. ಸೆಕೆಂಡ್ ಕ್ಲಾಸು ಒಂದು ಸಿಲೆಬಸ್ಸನ್ನು ಮಾಡಿದ್ದೀನಿ. ಇವತ್ತು ಫಸ್ಟ್ ಪಾಠನ ನಾನು ಯಾವ ರೀತಿ ಕ್ವಶನ್ಸ್ ಇರ್ತಾವೆ ಅಂತೇಳಿ ನಾನು ಮಾಡ್ತೀನಿ. ಅದೇ ರೀತಿ ಈ ಅಗ್ನಿವೀರಲ್ಲಿ ಯಾರ್ಯಾರು ಪಾಸ್ ಆಗಿರಿ, ಯಾರ್ಯಾರು ಫೇಲ್ ಆಗಿರಿ ಅವರೆಲ್ಲರಿಗೂ ಒಂದು ಮಾತು ಹೇಳ್ತೀನಿ. ಓಕೆ, ಈಗ ಯಾರ್ಯಾರು SSC JD ಕ್ಲಾಸನ್ನು ಬೇಕಂತೀರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ನಲ್ಲಿ ಕ್ಲಿಕ್ ಮಾಡಿರಿ. ಅದೇ ರೀತಿ ನೆಕ್ಸ್ಟ್ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡಿದ ಮೇಲೆ ಬರುತ್ತೆ. ಓಕೆ, ಫಸ್ಟ್ ನೋಡಿರಿ. ಫಸ್ಟಿಗೆ ಯಾರ್ಯಾರು ಫೇಲು, ಯಾರ್ಯಾರು ಪಾಸ್ ಆಗಿರಲ್ಲ, ಫಸ್ಟಿಗೆ ಪಾಸ್ ಆಗಿದ್ದು ಆಮೇಲೆ ಫೇಲ್ ಆಗಿದ್ದು. ಆದ್ರೆ ನಾ ಏನು ಮಾಡ್ತೀನಿ, ಫಸ್ಟಿಗೆ ಫೇಲ್ ಆದವ್ರದ್ದು ಹೇಳ್ತೀನಿ, ಪಾಸ್ ಆದವ್ರದ್ದು ಆಮೇಲೆ ನೋಡೋಣ. ಅವ್ರು ಹೆಂಗಾದ್ರು ಇರುತ್ತಲ್ಲ. ಫೇಲ್ ಆದವರು ಒಟ್ಟು ತಲೆ ಕೆಡ್ಸ್ಕೋಬಾರ್ದು. ಯಾಕಂತಂದ್ರೆ ಇದು ಒಂದೇ ಏನು ಆಪ್ಷನ್ ಅಲ್ಲ. ಸದ್ಯ ನಿಮ್ಮದು ಏಜ್ ಸರ್ ಮುಗಿತು ಸರ್, ನೆಕ್ಸ್ಟ್ ಇಯರ್ ನನಗೆ ಅಗ್ನಿವೀರ್ ಬರೋಂಗಿಲ್ಲ ಬಿಡು, SSC JD ಅದ, ಹೌದಾ, SSC JD ಅದ, ನೆಕ್ಸ್ಟ್ ಕಾಲ್ಫಾರ್ಮ್ ಅದ, ಅದನ್ನು ಪ್ರಿಪ್ರೇಷನ್ ಮಾಡು. ಏಜ್ ಅಂತೂ ಅದಕ್ಕೆ ಇನ್ನೂ ಐತಿ, ನಿಂದು 21 ಇನ್ನೂ 4-5 ಎಕ್ಸಾಮ್ ಬರೀಬೋದು SSC JD. ಅಷ್ಟರೊಳಗೆ ಕ್ಲಿಯರ್ ಆಗೇ ಆಗ್ತೀನಿ. ಯಾಕಂದ್ರೆ ಇಲ್ಲಿ ರನ್ನಿಂಗ್ ಮಾಡಿರ್ತಿದ್ರೆ ಆ ರನ್ನಿಂಗು ನೀನು ಮಾಡ್ತೀಯ ಅನ್ನಂಗೆ. ಓಕೆ, ಇಲ್ಲಿ ಎಕ್ಸಾಮಲ್ಲಿ ಸ್ವಲ್ಪ ಹೋಗಿರ್ಬೋದು, ಆದರೆ ನಿಮ್ಮ ಕಟ್ ಆಫ್ ಎಷ್ಟು ನಿಂತದ ಸರ, ಆಮೇಲೆ ನನಗೆ ಮ್ಯಾಥ್ಸ್ ಒಳಗೆ ಎಷ್ಟು ಬಿದ್ದಾವೆ, GK ಒಳಗೆ ಎಷ್ಟು ಬಿದ್ದಾವೆ ಏನೂ ಗೊತ್ತಾಗಂಗಿಲ್ಲ ರೀ ಆರ್ಮಿ ಒಳಗೆ. ಅದು ಬಿಟ್ಬಿಡ್ರಿ. ಈಗ ಫೇಲ್ ಆದವ್ರು ಏನು ಮಾಡಿರಿ, ಯಾವುದೇ ತಲೆ ಕೆಡ್ಸ್ಕೋಬೇಡ್ರಿ, ಯಾವುದೇ ಕೆಟ್ಟ ಯೋಚನೆ ಮಾಡಬೇಡ್ರಿ. ಫ್ಯಾಮಿಲಿ ಇರುತ್ತೆ, ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ನೆಕ್ಸ್ಟ್ ಕಡೆ ಪ್ರಿಪ್ರೇಷನ್ ಕೊಡಿರಿ. ನೆಕ್ಸ್ಟ್ ನಿಮ್ಗೆ ಯಾವ ಥರ ಹೆಲ್ಪ್ ಬೇಕೋ ನಾನು ಮಾಡ್ತೀನಿ. ಎಕ್ಸಾಮ್ ಪರ್ಪಸ್ ಏನೇ ಮಾಡಿರಿ, ಒಟ್ಟು ತಲೆ ಕೆಡ್ಸ್ಕೋಬೇಡ್ರಿ. ನೆಕ್ಸ್ಟ್ ಎಕ್ಸಾಮ್ ಅದ, ಇದು ಒಂದೇ ಫೈನಲ್ ಅಲ್ಲ. ಓಕೆ, ಮೈಂಡ್ ಸೆಟ್ ಮಾಡ್ಕೊರಿ. ಇನ್ನು ಮುಂದಿನ ಎಕ್ಸಾಮ್ದಾಗ ಫಸ್ಟ್ ಚಾನ್ಸಿಗೆ ನಾವು ಹೊಡಿತೀನಿ. ಓಕೆ, ನೆಕ್ಸ್ಟ್ ಈಗ ಪಾಸ್ ಆದವ್ರು ಏನು ಮಾಡ್ತೀರಿ ಅಂತಂದ್ರೆ, ಪಾಸ್ ಆಗೈತೇಳಿ ಇನ್ನೇನು ಆರಾಮ ಆಗ್ತೈತಿ. ನೋ, ಯಾಕಂತಂದ್ರೆ ನೀವು ಫಿಸಿಕಲ್ಲು ಎಕ್ಸಲೆಂಟ್ ಮಾಡಬೇಕು. ಎಕ್ಸಲೆಂಟ್ ಮಾಡಿದ್ರನ ನಿಮಗೊಂದು ಚಾನ್ಸ್ ಅದ ಅಂತ ನೀವು ತಲೆ ಇಟ್ಕೋಬೇಕು. ಯಾಕಂದ್ರೆ ಎಲ್ಲರೂ ಮಾಡಿರ್ತಾರೆ ಫಿಸಿಕಲ್ಲು, ಇಲ್ಲಂತಲ್ಲ. ಎಕ್ಸಲೆಂಟ್ ನಿಮ್ಗೆ ಮಾರ್ಕ್ಸ್ ಎಷ್ಟು ಬಿದ್ದಾವೆ ಗೊತ್ತಿರೋಂಗಿಲ್ಲ, ಹೌದಾ. ಸೊ ಎಕ್ಸಲೆಂಟ್ ಮಾಡಿದ್ರನ ನಿಮಗೆ ಒಳಗೆ ಲಿಸ್ಟ್ ಒಳಗೆ, ಫೈನಲ್ ಲಿಸ್ಟ್ ಒಳಗೆ. ಇಲ್ಲಾಂದರೆ ಇಲ್ಲ ಅಂತ ನೀವು ಮೈಂಡ್ ಸೆಟ್ ಮಾಡ್ಕೊಂಬಿಟ್ರಿ. ಸರಿ, ಯಾವಾಗ ಡೇಟ್ ಬಿಡ್ತಾರೆ ಅದನ್ನು ಭಾಳ ಜನ ಕೇಳ್ತಾರೆ. ಫಿಸಿಕಲ್ ಡೇಟು ಆಲ್ಮೋಸ್ಟ್ ಈ ಒಂದು ನೋಡಿರಿ, ನಾವಾಗಲೇ ಸ್ಟಾರ್ಟಿಂಗ್ ಆದಾಗ ಈ ಮಂತ್ ಒಳಗೆ ರಿಸಲ್ಟ್ ಅಂತೂ ಬರ್ತದೆ ಅಂತ ನಿಮಗೆ ಹೇಳಿದ್ದು ನಾನು. ಈ ಮಂತ್ ಒಳಗೆ ಬಂದೋಯ್ತು. ಮೇ ಬಿ ನಿಮ್ಗೆ ನೆಕ್ಸ್ಟ್ ಮಂತ್ ಲಾಸ್ಟ್ ವೀಕ್ ಒಳಗೆ ನಿಮ್ಮದು ಫಿಸಿಕಲ್ ನಡೆಯುವಂತಹ ಚಾನ್ಸಸ್ ಅದ. ಓಕೆ, ನೆನಪಿಟ್ಕೋರಿ, ಯಾವುದೇ ನೆಗ್ಲಿಜೆನ್ಸಿ ಮಾಡಬೇಡ್ರಿ. ಆಲ್ಮೋಸ್ಟ್ ಅದು ಅಪ್ಡೇಟ್ ಆತಂದ್ರೆ ನಿಮಗೆ ನಾನು ಕ್ಲಾಸ್ ಮುಖಾಂತರ ಹೇಳ್ತೀನಿ. ಓಕೆ, ಡೋಂಟ್ ವರಿ, ಯಾವುದೇ ನೆಗ್ಲಿಜೆನ್ಸಿ ಮಾಡಬೇಡ್ರಿ. ಅದೇ ರೀತಿ ನಿನ್ನೆ ವುಮನ್ಸ್ ಬಗ್ಗೆ ರಿಸಲ್ಟ್ ಕೇಳ್ತಾಯಿದ್ರಿ, ಅದು ಕೂಡ ಅಪ್ಲೋಡ್ ಆಗಿದೆ ಬೆಂಗಳೂರು ರಿಸಲ್ಟು. ಬೇಕಾದರೆ ಶೋ ಮಾಡಿ ತೋರಿಸ್ತೀನಿ ನೋಡಿರಿ. ಎಸ್ ನೋಡಿರಿ, ಇದು ವುಮನ್ಸ್ದು ವುಮನ್ ಮಿಲಿಟರಿ ಪೊಲೀಸ್ ರಿಸಲ್ಟ್ದು ಯಾವುದು ಎಲ್ಲ ರೀಸನ್ದು ಬಿಟ್ಟಾರೆ. ಓಕೆ, ಗೊತ್ತಾಯ್ತಾ ನೋಡಿರಿ. ಫಸ್ಟಿಗೆ ಬೆಂಗಳೂರು ಏರೋದದ ಫಸ್ಟಿಗೆ, ಅದಾದಮೇಲೆ ಬೆಲ್ಗಮ್ ಏರೋ ಕೆಳಗಡೆ ಅದ ನೋಡಿ. ಬೆಲ್ಗಮ್ದಾಗ ಜಾಸ್ತಿ ಅದ, ಬೆಂಗಳೂರೊಳಗೆ ಕಮ್ಮಿ ಸ್ವಲ್ಪ ಅಷ್ಟೇ ರಿಸಲ್ಟ್ ಪಾಸ್ ಆಗೈತಿ. ಬೆಲ್ಗಮ್ ಒಳಗೆ ನಮ್ಮ ಜಾಸ್ತಿ ಜನ ಅದಾರ ನೋಡಿರಿ. ಅಂದರೆ ಯಾವ ಥರ ಸ್ಟಡಿ ಮಾಡ್ಯಾರ, ಏನು ಮಾಡ್ಯಾರ ನೋಡಿರಿ. ಓಕೆ, ಆಮೇಲೆ ಕ್ಯಾಲಿಕಟ್ ಅದ ಎಲ್ಲ, ಆಮೇಲೆ ಮಂಗಳೂರು ಅದ ನೋಡಿರಿ, ಕೆಳಗಡೆ ಮಂಗಳೂರು ಅದ, ಇಲ್ಲಿ ಕೂಡ ಜಾಸ್ತಿ ಜನ ಅದ. ಸೊ
ವುಮನ್ಸ್ದದ್ದು ಬಿಟ್ಟಾರ, ಕನ್ಫರ್ಮೇಷನ್ ಗೊತ್ತಾಯಿತು. ಅದೇ ರೀತಿ ಅದರದ್ದು PDF ಬೇಕಾಗಿತ್ತು ನಾ ಗ್ರೂಪಲ್ಲಿ ಹಾಕಿರ್ತೀನಿ, ಅಥವಾ ನಿಮಗೆ ಇಲ್ಲ ಸರ್ ನಾ ಗ್ರೂಪ್ ಒಳಗಿಲ್ಲ ಅಂತ ನೀವು ಸಪ್ರೇಟಾಗಿ ಮೆಸೇಜ್ ಹಾಕಿರಿ, ಯಾವ್ಯಾವ PDF ಬೇಕಲ್ಲ ಅವುಗಳನ್ನ ನಾನು ಹಾಕ್ತೀನಿ. ಕೆಲವು ಜನ ಸರ್ ಚೆಕ್ ಮಾಡಿರಿ ಹೇಳ್ರಿ ಏನಂತೀರಿ, ಸೊ ನಂಬರನ್ನು ಕರೆಕ್ಟಾಗಿ ಕಳಿಸ್ರಿ, ಅವುಗಳು ಕೂಡ ನಾನು ಹೇಳ್ತೀನಿ. ಓಕೆ, ಡನ್. ಎಸ್, ಗೊತ್ತಾಯ್ತು ರೀ. ಪಾಸ್ ಆದವರು ಫಿಸಿಕಲ್ ಬಗ್ಗೆ ಮಾಡಿರಿ. ಅದೇ ರೀತಿ ವುಮನ್ಸ್ ಅವ್ರದ್ದು ಲಿಸ್ಟ್ ಬಿಟ್ಟಾರ, ವುಮನ್ ಮಿಲ್ಟ್ರಿ ಪೊಲೀಸ್ದು, ಅವ್ರು ಯಾರ್ಯಾರ್ದಾಗೈತಿ ಅವರು ಹೇಳ್ರಿ. ಭಾಳ ಜನ ಮೆಸೇಜ್ ಹಾಕಿದ್ರಿ, ಕೆಲವು ಜನ ನೋಡಿಲ್ಲ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್. ಫಿಸಿಕಲನ್ನು ಪ್ರಿಪ್ರೇಷನ್ ಮಾಡಿರಿ. ಅದೇ ರೀತಿ ಮತ್ತು SSC JD ಕ್ಲಾಸನ್ನು ಕೂಡ ನೀವು ಇದೇ ರೀತಿ ಪ್ರಿಪ್ರೇಷನ್ ಮಾಡಿರಿ. ನಾನು ಕೂಡ ಕರೆಕ್ಟಾಗಿ ಕ್ಲಾಸ್ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ಏನೇ ಡೌಟ್ಸ್ ಇದ್ದರೂ ನನ್ನ ನಂಬರ್ ಅದ, ಭಾಳ ಜನ ಕಾಲ್ ಮಾಡ್ತೇವೆ, ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನಾನು ರಿಸೀವ್ ಮಾಡಿಲ್ಲ, ಸಾರಿ. ಅದೇ ರೀತಿ ಯಾರು ಅಥವಾ ನಂಗೆ ಮೆಸೇಜ್ ಹಾಕಿರಿ, ನಾ ಆಮೇಲೆ ನೋಡಿಕೊಂಡು ನಿಮಗೆ ರಿಪ್ಲೈ ಅಂತೂ ಮಾಡ್ತೀನಿ, ಇಲ್ಲ ಕಾಲ್ ಮಾಡ್ತೀನಿ. ಇದು ನನ್ನ ನಂಬರು SSC JDಗೆ. ನೆಕ್ಸ್ಟ್ ಇವತ್ತಿನಿಂದ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಜೈ ಹಿಂದ್.